ನಮಸ್ಕಾರ. ಆಯ್ ಅರವಿಂದ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹನುಮಾನ್ ಚಾಲೀಸ ಬಗ್ಗೆ ನೀವೆಲ್ಲರೂ ಪಠನೆ ಮಾಡ್ತೀರ. ಆದರೆ ಅದರ ಅರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡೋಣ. ಈ ಪ್ರಯತ್ನದಲ್ಲಿ ನೀವು ನನ್ನ ಜೊತೆಲಿ ಇರ್ತೀರ ಅಂತ ಭಾವಿಸ್ತಾ ಶುರು ಮಾಡೋಣ. ಶ್ರೀ ಹನುಮತೇ ನಮಃ, ಶ್ರೀ ಹನುಮತೇ ನಮಃ. ಶ್ರೀ ಹನುಮಾನ್ ಚಾಲೀಸ. ಶ್ರೀ ಗುರು ಚರಣ ಸರೋಜ ರಜ ನಿಜ ಮನ ಮುಖರು ಸುಧಾರಿ ಬರುಣವು ರಘುವರ ಬಿಮಲ ಜಸ್ಸು ಜೋಧಾಯಕ ಫಲಚಾರಿ. ಅರ್ಥಾತ್ ಶ್ರೀ ಗುರು ಚರಣ ಕಮಲಗಳ ಧೂಳಿನಿಂದ ನನ್ನ ಮನೋರೂಪಿ ಕನ್ನಡಿಯನ್ನು ಸ್ವಚ್ಛ ಮಾಡಿಕೊಂಡು ಧರ್ಮ, ಅರ್ಥ, ಕಾಮ, ಮೋಕ್ಷವೆಂಬ ಚತುರ್ವಿಧ ಪುರುಷಾರ್ಥ ರೂಪಿ ಫಲಗಳನ್ನು ದಯಪಾಲಿಸುವಂತಹ ರಘುವರನ ನಿರ್ಮಲವಾದ ಯಶಸ್ಸನ್ನು ವರ್ಣಿಸಿ ಹಾಡುತ್ತೇನೆ. ಜಾನಿಕೆ ಸುಮಿರೌ ಪವನ ಕುಮಾರ್ ಬಲಬುದ್ಧಿ ವಿದ್ಯಾ ದೇಹಮೋಹಿ ಹರವು ಕಲೇಶ ಬಿಕಾರ್. ಅರ್ಥಾತ್, ಹೇ ಪವನ ಕುಮಾರ್, ನನ್ನ ಪ್ರಾರ್ಥನೆಯನ್ನು ಕೇಳು. ಬುದ್ಧಿಹೀನನಾದ ನನಗೆ ಒಳ್ಳೆಯ ಬುದ್ಧಿಯನ್ನು ಕರುಣಿಸು. ಬಲ, ಬುದ್ಧಿ, ವಿದ್ಯಾ, ಜ್ಞಾನ ಇತ್ಯಾದಿಗಳನ್ನು ಕೊಟ್ಟು ಅಜ್ಞಾನ, ಕ್ಲೇಶ, ಭ್ರಮೆ, ರಾಗ, ದ್ವೇಷ ಪಂಚಕ್ಲೇಶಗಳನ್ನು ಮತ್ತು ಜನನ ಮರಣ 6 ವಿಕಾರಗಳನ್ನು ಹೋಗಲಾಡಿಸು. ಚಂದ್ರ ಕಿ ಜೈ, ಪವನ ತನಯ ಹನುಮಾನ್ ಕಿ ಜೈ, ಉಮಾಪತಿ ಮಹಾದೇವ್ ಕಿ ಜೈ, ಶ್ರೀ ಕೃಷ್ಣ ಪರಮಾತ್ಮ ಕಿ ಜೈ. ಜಯವಾಗಲಿ ಭಾರತೀಯರಿಗೆ, ಜಯವಾಗಲಿ ಕನ್ನಡಿಗರಿಗೆ. ಜೈ ಭಾರತಾಂಬೆ, ಜೈ ಭುವನೇಶ್ವರಿ.